ಸರ್ ಮೊದಲನೇದಾಗಿ ಫಸ್ಟ್ ಡೇ ಫಸ್ಟ್ ಶೋ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದೀರಾ, ಸೊ ಹೇಗೆ ಅನ್ನಿಸ್ತು? ಖುಷಿ ಆಯಿತು. ಇದು ಇಷ್ಟು ವರ್ಷಗಳ ಕನಸು. ನಮಗೆ ಮೊದಲನೇ ಸಿನಿಮಾ ಗೆಲ್ಲೇಬೇಕಾಗಿತ್ತು. ಹೊಸಬ್ರಿಗೆ ಚಾನ್ಸಸ್ ಜಾಸ್ತಿ ಸಿಗಲ್ಲ. ಸೊ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಆ್ಯಕ್ಚುಲಿ ಮಾತು ಬರ್ತಿಲ್ಲ. ನಮಗೆ ಆ ಥಾಟ್ ಪ್ರೊಸೆಸ್ ಹಂಗೆ ಇದ್ದಿದ್ದು. ಜನ ಕ್ಲೈಮ್ಯಾಕ್ಸ್ ಅದು ಒಬ್ಬ ಎದ್ದೋದ್ರು ನಾವು ಸೋತಂಗೆ ಅಂತಾನೆ ನಾವು ತೀರ್ಮಾನ ಮಾಡಿಬಿಟ್ಟಿದ್ವಿ. ಸೊ 20 ನಿಮಿಷ ಗೆದ್ದಿದೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಗೆದ್ದಿದೆ. ಥ್ಯಾಂಕ್ ಯು. ಡಿಫ್ರೆಂಟ್ ವರ್ಷನ್ ಆಫ್ ಡೈಲಾಗ್ಗಳಿದೆ ಅಂತ ಹೇಳ್ತಾ ಇದ್ದಾರೆ, ಸೊ ಅದ್ರ ಬಗ್ಗೆ ಡೆಫಿನೆಟ್ಲಿ ನಮ್ಮ ಸಿನಿಮಾ ನಿಂತಿರೋದು ರೈಟಿಂಗ್ ಮೇಲೆ. ನಾವೆಲ್ಲ ಇಂಟರ್ವ್ಯೂಲು ಹೇಳ್ತಾ ಬಂದಿದ್ದೀವಿ. ಕನ್ನಡಕ್ಕೆ ಬರಹಗಾರ ಏನಿದ್ದಾರೆ, ರೈಟರ್ಸ್ ಏನಿದ್ದಾರೆ ಕನ್ನಡದಲ್ಲಿ ಅಗಾಧವಾಗಿದ್ದಾರೆ. ಅವ್ರಿಗೆ ವ್ಯಾಲ್ಯೂ ಇಲ್ಲ, ದುಡ್ಡಿಲ್ಲ, ಅವ್ರಿಗೆ ಪ್ರಶಂಸೆ ಸಿಗ್ತಿಲ್ಲ. ಅದೆಲ್ಲ ನಮ್ಮ ಸಿನಿಮಾಲ್ಲಿ ಸಿಕ್ಕಿದೆ. ನಮ್ಮ ಸಿನಿಮಾ ರೈಟಿಂಗ್ಗೆ ತಾಕತ್ತಿದೆ. ಸೊ ಹಾಗಾಗಿ ಡೈಲಾಗ್ಸು, ಸ್ಕ್ರೀನ್ ಪ್ಲೇ, ಸ್ಟೋರಿ ಎಲ್ಲ ಸಖತ್ತಾಗಿರೋದ್ರಿಂದ ಜನ ಇಷ್ಟಪಟ್ಟಿದ್ದಾರೆ. ನಾನು ಇಂಡಸ್ಟ್ರಿಯವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ರೈಟರ್ಸ್ ತುಂಬ ಜನ ಇದ್ದಾರೆ, ಅವ್ರಿಗೆ ಸಿಗಬೇಕಾಗಿರೋ ವ್ಯಾಲ್ಯೂ ಕೊಟ್ಟರೆ ಒಳ್ಳೆ ಸಿನಿಮಾ ಆಗುತ್ತೆ. ಅದನ್ನು ಈ ಪ್ರೇಕ್ಷಕರೇ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇವಾಗ ಒಂದಿಷ್ಟು ಡೈಲಾಗ್ಗಳ ಬಗ್ಗೆ ಹೇಳಿದ್ರಿ. ಇವಾಗ ಲಾಸ್ಟಲ್ಲಿ ಬಿಯರ್ ಬಾಟ್ಲಿಂದ ಕಾಲು ತೊಳಿತೀರಾ, ಅಲ್ಲೊಬ್ರು ಕೆಳಗಡೆ ಕುಡುಕರು ಬೇಜಾರಾಗ್ತಾ ಇದ್ರು, ಸರ್ ಬಿಯರ್ ಬಾಟ್ಲಲ್ಲಿ ಕಾಲು ತೊಳೆದ್ಬಿಟ್ರು, ನಮಗೆ ಕೊಡ್ಬೋದಿತ್ತು ಅಂತ. ಏನು ಆ ಸೀನ್ ಏನಂತ? ಡೆಫಿನೆಟ್ಲಿ ನಾವು ಸರಿ ಇಲ್ಲ ಅನ್ನೋದು ನಮಗೆ ಗೊತ್ತಿದ್ರೆ ನಮ್ಮಷ್ಟು ಸರಿ ಇರೋರು ಯಾರೂ ಇರಲ್ಲ. ಅದೇ ಅದರ ಅರ್ಥ. ಎಣ್ಣೆ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಬೇರೆ ಚಟಗಳಾಗಿರ್ಬೋದು, ಅವ್ನು ಸರಿ ಇಲ್ಲ ಅನ್ನೋದು ಅವನಿಗೆ ಗೊತ್ತಿದ್ರೆ ಅವ್ನಿಗೆ ಯಾರು ಬೇರೆ ಹೇಳೋದೇ ಬೇಕಾಗಿಲ್ಲ ಅವನಿಗೆ. ಸೊ ಅದರ ಅರ್ಥ ಅಷ್ಟೇ. ಯಾರೇ ಚೆನ್ನಾಗಾಗಬೇಕು, ಚೆನ್ನಾಗಿ ಆಗಬಾರ್ದು ಅಂತ ಅವ್ನು ಡಿಸೈಡ್ ಮಾಡಿದ್ರೆ ಬೇರೆಯವ್ರ ಒಪಿನಿಯನ್ಸ್ ಮ್ಯಾಟರ್ ಆಗಲ್ಲ. ಸೊ ಆ ಕುಡ್ಕರಿಗೂ ಅದನ್ನೇ ಹೇಳೋದು. ಅವ್ರು ಬೆಳಗ್ಗೆ ರಾತ್ರಿಯವರು ಕುಡ್ಕೊಂಡಿರ್ತಾರೆ, ಬೇರೆಯವ್ರ ಒಪಿನಿಯನ್ಸ್ ಮ್ಯಾಟರ್ ಆಗಲ್ಲ. ಅವ್ನು ಸರಿ ಇಲ್ಲ ಅನ್ನೋದು ಅವ್ನಿಗೆ ಗೊತ್ತಿದೆ ಮೋಸ್ಟ್ಲಿ. ನಾವು ಹೇಳೋದೇನು ಬೇಕಾಗಿಲ್ಲ. ಇವಾಗ ಕಿರಿಕ್ ಪಾಲ್ಟಿ ಇರ್ಬೋದು, ಆಮೇಲೆ ಹಾಸ್ಟೆಲ್ ಹುಡುಗರು ಇರ್ಬೋದು, ಅದಾದಮೇಲೆ ನಿಮ್ಮ ಸಿನಿಮಾ ಇರ್ಬೋದು, ಇದೆಲ್ಲ ಸ್ಟೂಡೆಂಟ್ಸ್ಗೆ ಲೇಟ್ ಆಗಿರುವಂಥ ಒಂದು ಸಿನಿಮಾ. ಸೊ ಹಾಗಾಗಿ ಇತ್ತೀಚಿನ ದಿನಕ್ಕೆ ಈ ಸಿನಿಮಾ ಜನರಿಗೆ ತಲುಪಕ್ಕೆ ಅಂದರೆ ಈಸಿ ಆಗುತ್ತಾ ಅಂತ? ಸರ್ ಈಸಿ ಅಂತ ಇಲ್ಲ ಸರ್. ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗಲೇ ತೀರ್ಮಾನ ಮಾಡ್ಬಿಟ್ಟಿದ್ವಿ. ಹೊಸಬ್ರು ಸಿನಿಮಾ ರೀಚ್ ಮಾಡಿಸ್ಬೇಕಂದ್ರೆ ನಾವು ದೊಡ್ಡ ಸಿನಿಮಾಗಳ ಥರ ಪ್ರಮೋಷನ್ ಮಾಡಬೇಕು. ಹಾಗೆ ರೋಡ್ಗೆ ಇಳಿದು ಕೈ ಮುಗಿದು ಜನರನ್ನ ಥಿಯೇಟರ್ ಕರ್ಕೊಂಡ್ಬರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಈಗಾಗಲೇ 50-60 ದಿನಗಳ ಕಾಲ ಪ್ರತಿ ಡಿಸ್ಟ್ರಿಕ್ಟ್ಗೂ ಹೋಗಿ ಖುದ್ದಾಗಿ ಪ್ರತಿ ಆ್ಯಕ್ಟರು ನಾವು ಹೋಗಿ ಪ್ರಮೋಟ್ ಮಾಡಿದ್ದೀವಿ. ಇನ್ನು ವರ್ಡ್ ಆಫ್ ಮೌತ್ ಅಷ್ಟೇ. ಪ್ರಮೋಷನ್ಸ್ ಎಲ್ಲ ಆಗಿದೆ. ಇನ್ನು ವರ್ಡ್ ಆಫ್ ಮೌತ್ ಚೆನ್ನಾಗಿ ಬಂತು ಅಂತಂದರೆ ಜನ ನಮ್ಗೆ ಹೇಳ್ತಾರೆ. ಇವಾಗ ಇಂಟರ್ವಲ್ ಮುಗೀತು, ಇನ್ನೊಂದು ಇಂಟರ್ವಲ್ ತೊಗೊಂಡು ಮತ್ತೆ ಪಾಲ್ತು ಬರೋದು ಏನಾದ್ರು ಇದೆನಾ ಅಂತ? ಅದಕ್ಕೆ ಉತ್ತರ ಇಲ್ಲ ಸರ್, ಅದು ಮೇ ಬಿ ಕಂಟಿನ್ಯೂಡ್ ಅಂತ ಇದೆಯಲ್ಲ, ಅದು ಮೇ ಬಿ ಒಂದು ಪಾಸ್ ಕೊಟ್ಟಿದ್ದೀವಿ. ಆ ಪಾಸೇ ಇಂಟರ್ವಲ್ಲು. ಓಕೆ. ಸೊ ನಿಮ್ಗೆಲ್ಲರೂ ನೋಡಿದ್ರ ಸಿನಿಮಾ, ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನಿಮಗೆ ಒಂದಷ್ಟು ಜನನೂ ಹೇಳಿದ್ದಾರೆ. ಆ ರಿವ್ಯೂಗಳಿಗೆ ನಾವು ಕಾಯ್ತಾ ಇದ್ವಿ. ನಾವು ಡೈಲಿ ನೋಡಿ ಒಂದಷ್ಟು ಮ್ಯೂಸಿಕ್ಗಳಾಗಿ ನೋಡಿ, ಮ್ಯೂಸಿಕ್ ಚೇಂಜ್ ಮಾಡಿ ಜಸ್ಟ್ ಸೆನ್ಸಾರ್ ಅವ್ರು ಕಟ್ ಮಾಡಿದ್ರು. ಅದೊಂದು ಬೇಜಾರಿದೆ. ಬಿಟ್ಟರೆ ಎಲ್ಲ ಕಡೆಯಿಂದ ರೆಸ್ಪಾನ್ಸ್. ನನಗೆ ಆಲ್ರೆಡಿ ತುಂಬ ಜನ ಕಾಲ್ ಮಾಡಿ ಹೇಳಿದ್ರು. ಇವನ್ ಶಿವಮೊಗ್ಗದಿಂದ, ಮೈಸೂರಿಂದ, ಹುಬ್ಬಳ್ಳಿ, ದಾವಣಗೆರೆ ಈ ಕಡೆಯಿಂದ ಎಲ್ಲ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಸಿನಿಮಾ ನಾವೇನೋ ಅಂದ್ಕೊಂಡಿದ್ವಿ ನೀವು ರೋಡ್ಗಿಳಿದು ಪ್ರಮೋಷನ್ ಮಾಡ್ಬೇಕಾದ್ರೆ ಯಾರೋ ಹುಡುಗರು ಮಾಡ್ತಾ ಇದ್ದಾರೆ ಅಂತ. ಬಟ್ ಇವಾಗ ನೋಡಿದ್ರೆ ಇದು ಒಂದು 5 ಸಿನಿಮಾ ಮಾಡಿರೋರು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಆ ಲೆವೆಲ್ಗಿದೆ. ಎಸ್ಪೆಷಲಿ ರೈಟಿಂಗ್ಗೆ ನಾನೇ ಹೇಳ್ಕೊಳಂಗೆ ಆಗ್ಬಿಡುತ್ತೆ. ಅದು ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಸರ್, ಅದು ತುಂಬ ಖುಷಿ ಆಯಿತು ನನಗೆ. ಸೊ ಯೂತ್ಸ್ ಅಷ್ಟೇ ಅಲ್ಲ, ಒಂದಷ್ಟು ಜನ ದೊಡ್ಡವರು, ಯಾರು ಪೇರೆಂಟ್ಸ್ ಇದ್ದೀರಾ ಅವರೆಲ್ಲರೂ ಬಂದು ನೋಡುವಂಥ ಸಿನಿಮಾ ಇದು. ನಿಮಗೆ ಮನೋರಂಜನೆ ಅನ್ನೋದು ಎವ್ರಿ ಮಿನಿಟ್ ಇರುತ್ತೆ. ಹೊಸ ಥರದ ಡೈಲಾಗ್ಸ್ಗಳನ್ನ ಕೇಳ್ಬೋದು ನೀವು. ಇವ್ರುಗಳು ಕೂಡ ನೋಡಿದ್ದಾರೆ, ನೀವು ಬಂದು ನೋಡಿ. ಥ್ಯಾಂಕ್ ಯು ಸರ್. ಎಲ್ಲ ಮಾತಾಡೋದಲ್ಲ, ನಾನೇನು ಮಾತಾಡಲಿ. ಹೇಳಿ, ಏನು ಮಾತಾಡಲಿ? ಅದೇ ಫಸ್ಟ್ ಡೇ ಫಸ್ಟ್ ಶೋ ಅದ್ರ ಬಗ್ಗೆ. ಅದೇ ತುಂಬ ಖುಷಿ ಇದೆ. ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ದಯವಿಟ್ಟು ಈಗ ಬರಬೇಡಿ, ಭಯ ಆಗುತ್ತೆ. ಅದೇ ಮೈಸೂರಾಗಲಿ, ಹಾಸನ, ತುಮಕೂರು ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಕಾಲ್ ಮಾಡಿ ಹೇಳ್ತಿದ್ದಾರೆ. ಅದೇ ನಿಮ್ಮ ಮುಖಾಂತರ ಇನ್ನೂ ಒಂಚೂರು ಪುಷ್ ಮಾಡೋದು ನಿಮ್ಮ ಕೈಲಿದೆ. ಆ್ಯಕ್ಚುಲಿ ಎಲ್ಲರೂ ಹೊಸಬ್ರು ಮಾಡಿರೋದಲ್ವ, ಎಲ್ರಿಗೂ ಗೊತ್ತಿರೋ ಥರ ಇದೊಂದು ಹೊಸ ತಂಡ, ಹೊಸ ಪ್ರಯತ್ನ. ಸೊ ಜನ ಬರ್ತಾರಾ ಇಲ್ವಾ ಈ ಭಯ ಒಂದು ಇತ್ತು, ತುಂಬ ಇತ್ತು, ಇಡೀ ಟೀಮ್ಗೆ ಇತ್ತು. ಬಟ್ ತುಂಬ ಹೌಸ್ಫುಲ್ ಆಗಿರೋದು, ತುಂಬ ಖುಷಿ ಇದೆ. ಎಷ್ಟು ಖುಷಿ ಅಂದರೆ ನಂಗೆ ಪ್ರಾಬ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಇದೆ. ನಾನೇ ಶಾಕ್ ಆಗೋಗಿದ್ದೀನಿ ಇಷ್ಟೊಂದು ಜನ ಬಂದಿರೋದು. ಸೊ ಹೀಗೆ ನಾನು ಇನ್ನೂ ಯಾರು ಬಂದು ನೋಡಿಲ್ಲ ನಮ್ಮ ಮೂವಿನ, ಎಲ್ರಿಗೂ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಈ ಮೂವಿನ ಬಂದು ನೋಡಿ. ಇದು ಪೈಸಾ ವಸೂಲ್. ನೀವು ಟಿಕೆಟಿಗೆ ಏನು ಹಣ ಕೊಡ್ತೀರಾ ಅದಕ್ಕೆ 100ರಷ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ.
ಇದರಲ್ಲಿ ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ನಿಮಗೆ ಫ್ಯಾಮಿಲಿ ಇದೆ, ಎಮೋಷನ್ಸ್ ಇದೆ, ನಿಮಗೆ ಲೈಫ್ಸ್ ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಆ್ಯಂಡ್ ಕಲಿಬೇಕು ಅಂತ ಅಂದ್ಕೊಂಡ್ರೆ ಕಲಿಯೋಕ್ಕೂ ಏನಾದರೂ ಸಿಗುತ್ತೆ, ಹಾಗಾದ್ರೆ ಕಲೀಲೇಬೇಕು ಅಂತಲೂ ಇಲ್ಲ. ಸೊ ಇಷ್ಟು ಹೇಳಾಯ್ತು. ಜನರು ವಿಜಿಲ್ ಚಪ್ಪಾಳೆ ಕೇಳ್ಬಿಟ್ಟು ನಮಗೆ ಗೂಸ್ ಬಂಪ್ಸ್ ಮೂಮೆಂಟು. ಪ್ರತಿಯೊಂದು ಕಾಮಿಡಿಗೂ ಮತ್ತು ಪ್ರತಿಯೊಂದು ಪಂಚ್ ಡೈಲಾಗ್ಸ್ಗೂ ಅವ್ರ ಎಕ್ಸ್ಪ್ರೆಷನ್ಸ್ ನೋಡೋದಕ್ಕೆ ನಾವು ಕಾಯ್ತಿದ್ವಿ. ನಾನು ಇಡೀ ಸಿನಿಮಾ ಕೂತೇ ಇಲ್ಲ, ಅಲ್ಲೇ ನಿಂತ್ಕೊಂಡು ಐ ವಾಸ್ ವೇಟಿಂಗ್ ಫಾರ್ ಜನರದು ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ. ನಿನ್ನೆಯಿಂದ ನಾನು ಫುಲ್ ಪ್ಯಾನಿಕ್ ಆಗಿದ್ದೀನಿ, ನರ್ವಸ್ ಆಗಿದ್ದೀನಿ, ನಾಳೆ ಹೆಂಗಿರುತ್ತೆ, ಜನ ಬರ್ತಾರಾ ಇಲ್ವಾ ಅಂತ ಥಿಯೇಟರ್ಗೆ. ಬಟ್ ತುಂಬ ಜನ ಬಂದಿದ್ದಾರೆ ಆ್ಯಂಡ್ ಅವ್ರ ರೆಸ್ಪಾನ್ಸ್ ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಟು ಬಿ ಹಾನೆಸ್ಟ್. ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿರೋ ಎಲ್ಲ ಸೆಲೆಬ್ರಿಟೀಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಮ್ಮ ಟ್ರೈಲರ್ ಲಾಂಚಿಗೆ ಬಂದಿದ್ದು ಶ್ರೀಮುರಳಿ ಸರ್. ಸಿನಿಮಾ ಈ ಮಟ್ಟಕ್ಕೆ ಬರೋದಕ್ಕೆ ಎಲ್ಲರೂ ಕಾರಣ ಆಗ್ತಾರೆ. ಜೊತೆಗೆ ಆಲೋಕೆ ಅವ್ರ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ. ಹಾಗೆ ಚಂದನ್ ಶೆಟ್ಟಿ ಅವ್ರದ್ದು ಗಣಪತಿ ಸಾಂಗ್ ಅಂತೂ ಅದ್ಭುತವಾಗಿ ಬಂದಿದೆ. ಆಮೇಲೆ VP ಸರ್ ಸಾಂಗ್ ನೀವೆಲ್ರಿಗೂ ಲಾಸ್ಟಲ್ಲಿ ಕೇಳಿ ಫುಲ್ ಎಮೋಷ್ನಲ್ ಆಗಿ ಪಕ್ಕ ಕಣ್ಣೀರಂತೂ ಬಂದಿರುತ್ತೆ ಅಂತ ಅನ್ಕೋತೀನಿ. ಧ್ರುವ ಸರ್ ಫ್ಯಾನ್ಸ್ ಎಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಧ್ರುವ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಟೀಮ್ ಅವ್ರನ್ನ ಕರೆದು ಫೈಟ್ಸ್ ಕೊಟ್ಟು ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಅವ್ರಿಗೂ ತುಂಬ ಇಷ್ಟ ಆಗಿದೆ ಸಿನಿಮಾ. ಸೊ ನೀವೆಲ್ಲರೂ ಬರಲೇಬೇಕು ಥಿಯೇಟ್ರಿಗೆ, ಯಾಕೆಂದರೆ ಈ ಸಿನಿಮಾನ ಮಿಸ್ ಮಾಡ್ಕೋಬಾರ್ದು. ಹೊಟ್ಟೆ ಉಣ್ಣಾಗೋಷ್ಟು ನಕ್ಕು ಮಜಾ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋಗೋ ಅಂಥ ಸಿನಿಮಾ. ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ, ಬರ್ತೀರಾ. ಇವತ್ತು ನೋಡ್ರೆ ಆಡಿಯನ್ಸ್ದು ಹಾನೆಸ್ಟ್ ರಿವ್ಯೂಸ್ನ ನೀವು ಕೇಳಿ ಡಿಸೈಡ್ ಮಾಡಿ ಸಿನಿಮಾಗೆ ಬನ್ನಿ. ಸುಮ್ಮನೆ ಬನ್ನಿ ಚೆನ್ನಾಗಿದೆ ಅಂತ ನಾವು ಪ್ರಚಾರ ಮಾಡ್ತಿಲ್ಲ. ನಿಜವಾಗ್ಲೂ ಜನರು ವಿಜಿಲ್ಲು ಶಿಳ್ಳೆ ಚಪ್ಪಾಳೆಗಳು ನಾವೇನಿವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರಿಲೀಸ್ ಮಾಡ್ತೀವಿ ವೀಡಿಯೋಸ್, ಆ ರಿವ್ಯೂಗಳನ್ನ ಕೇಳ್ಕೊಂಡು ನೀವು ಥಿಯೇಟ್ರಿಗೆ ಬರಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.